ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಕನ್ನಡ. ನೀವು ನೋಡ್ತಾ ಇರೋದು ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ನಾನು ಬ್ರೇಕ್ಫಾಸ್ಟ್ಗೆ ಪಾಲಕ್ ರೈಸ್ನ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ತುಂಬ ಯಮ್ಮಿಯಾಗಿ ಕಾಣ್ತಾ ಇದೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಹಾಗೆ ಮಕ್ಕಳು ಕೂಡ. ಮಕ್ಕಳು ಪಾಲಕ್ ಸೊಪ್ಪನ್ನು, ಸೊಪ್ಪು ಸಾರು ಆ ಥರ ಎಲ್ಲ ಮಾಡಿದ್ರೆ ತಿನ್ನೋದಿಲ್ಲ. ಹೇಗೆ ಅವ್ರಿಗೆ ಕನ್ಸ್ಯೂಮ್ ಮಾಡಿಸ್ಬೇಕು ಅಂತ ಅನ್ನೋದು ತುಂಬ ಪೇರೆಂಟ್ಸ್ಗೆ ತಲೆನೋವಾಗಿರುತ್ತೆ. ಅದಕ್ಕೋಸ್ಕರ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಪಾಲಕ್ ಸೊಪ್ಪಿಂದ ನಮಗೆ ಬ್ಲಡ್ ತುಂಬ ಇಂಪ್ರೂವ್ ಆಗುತ್ತೆ ಅಂತ. ಇಲ್ಲಿ ನಾನು ಒಂದು 20 ಪಾಲಕ್ ಎಲೆನ ತಗೊಂಡು ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದಾದಮೇಲೆ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 2 ಹರಳು ಉಪ್ಪು ಹಾಕಿದ್ರೂ ಪರವಾಗಿಲ್ಲ. ಅದಾದ ನಂತರ ನಾನು ಇಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ನೋಡ್ಕೊಳ್ಳಿ, 1 ಹಿಡಿಯಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ದೊಡ್ಡದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಇಲ್ಲಿ ನಾವು ಮೊಸರನ್ನು ಆ್ಯಡ್ ಮಾಡೋದ್ರಿಂದ ಟೊಮ್ಯಾಟೊ 1 ತೊಗೊಂಡ್ರೆ ಸಾಕು. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 3 ತೊಗೊಂಡಿದ್ದೀನಿ. ತುಂಬ ಖಾರ ಇದೆ ಅಂತ ಹೇಳಿಬಿಟ್ಟು ನೀವು ನಿಮಗೆ ಖಾರ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಕೂಡ ನೋಡಿ, ಅಷ್ಟು ಎಲೆ ಸೇರಿದ್ರೆ ಎಷ್ಟು ಇಷ್ಟ ಆಗಿದೆ ಅಲ್ವಾ. ಹಾಗೆ ಬೆಂದಾಗ ಆ ಥರ ಇರುತ್ತೆ. ಆ ಪಾಲಕ್ ಸೊಪ್ಪನ್ನು ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಕೂಡ ನಾನು ಇವಾಗ ರುಬ್ಕೊಳ್ತೀನಿ, ಆ್ಯಡ್ ಮಾಡ್ಕೊಳ್ತೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಗ್ರೀನ್ ಕಲರೇ ಇರಬೇಕು ಅನ್ನೋದಾದರೆ ನೀವು ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಳ್ಬೋದು ಮಸಾಲೆಗೆ. ಹಾಗೆ ನಾನಿಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ ಪೌಡರ್ ಏನು ಮಾಡ್ಕೊಂಡಿದ್ದೀನಿ ಅದು ಎಷ್ಟು ತೊಗೊಳ್ಬೇಕು ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ಕಾಯಿ ತುರಿನ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಬಟ್ಲಷ್ಟು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಇವಾಗ ನಾನು ಏನೇನು ತೋರಿಸಿದ್ನಲ್ಲ ಐಟಮ್ಸು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆ ನೆಕ್ಸ್ಟ್ ಅದಕ್ಕೆ ಪಾಲಕ್ ಸೊಪ್ಪು, ಬೇಯಿಸ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದಾದ ನಂತರ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನಿಮಗೆ ನೋಡಿ ಇಲ್ಲಿ ನಾನು 3 ಜನಕ್ಕೆ ಮಾಡ್ತಾ ಇರೋವಂಥದ್ದು ಇದು. ಅಂದರೆ 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕು ಮಸಾಲೆ ಇದನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ತುಂಬ ಜನ ಇದ್ದರೆ ಇಷ್ಟು ಹಾಕ್ಕೊಂಡ್ರೆ ಸಾಕು, ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ. ಪುದೀನ ಸೊಪ್ಪು ಕೂಡ ನಾನು ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಫುಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ, ಯಾಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿದು ಏನು ಪೌಡರ್ ಇದೆ ಅದು ನಾನು ಮುಂಚೆನೇ ಮಾಡಿಟ್ಕೊಂಡಿರ್ತಿದ್ದೆ ಯಾವಾಗ್ಲೂ. ಅದಕ್ಕೋಸ್ಕರ ನಾನು ನಿಮಗೆ ಪ್ರೀವಿಯಸ್ ಇದರಲ್ಲಿ ತೋರಿಸಿರೋದು ಎಷ್ಟು ತೊಗೊಳ್ಬೇಕು ಅಂತ. ಅಷ್ಟು ಕ್ವಾಂಟಿಟಿ ಆದರೆ ಸಾಕು. ನಿಮಗೆ ಮಸಾಲೆ ಹೇಗೆ ಬೇಕು ನೋಡಿ ಹಾಗೆ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನೆಲ್ಲನೂ ಫೈನ್ ಗ್ರೈಂಡ್ ಮಾಡ್ಕೊಳ್ತೀನಿ. ನಿಮಗೆ ಇದೇ ಕಲರ್ ಗ್ರೀನ್ ಕಲರೇ ಬೇಕು ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಕೊಳ್ಬೋದು, ಏನು ನೀವು ರುಬ್ಕೊಂಡಿದ್ದೀರ ಮಸಾಲೆಗೆ. ನಂತರ ಇಲ್ಲಿ ಒಗ್ಗರಣೆಗೆ ನಾನು ಬಟಾಣಿ, ಈರುಳ್ಳಿ, ಮತ್ತು ಕರಿಬೇವು, ಮತ್ತು ಮೊಸರು ತೊಗೊಂಡಿದ್ದೀನಿ ನಾನು. ಸಾಸಿವೆ ಆ್ಯಸ್ ಯೂಶ್ವಲ್ ಅದು ಹಾಕಲೇಬೇಕಲ್ವ ಒಗ್ಗರಣೆಗೆ, ಹಾಗಾಗಿ ನಾನು ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಇದಕ್ಕೆ ಸೂಪರ್ ಟೇಸ್ಟ್ ಬರುತ್ತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ ಆ್ಯಕ್ಚುಲಿ ಇಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾನು ಕುಕ್ಕರ್ನ ಇಟ್ಕೊಳ್ತೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಮೊಸರನ್ನ ಆ್ಯಡ್ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಆಯಿಲಿ ಇದು ಕಂಟೆಂಟ್ ಬಿಟ್ಕೊಳ್ಳುತ್ತೆ. ಆಮೇಲೆ ಅಕ್ಕಿ ಕೂಡ ಮುದ್ದೆ ಆಗಲ್ಲ, ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ಬಾಸ್ಮತಿ ರೈಸ್ ಕೂಡ ತೊಗೊಳ್ಬೋದು. ನಾನು ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ, ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದಾದಮೇಲೆ ಇವಾಗ ನಾನಿಲ್ಲಿ ತೋರಿಸ್ತಾ ಇರೋದು ಇದು ನಾನು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಚಿಕನ್ ಮಸಾಲನೂ ತೊಗೊಳ್ಬೋದು, ಇಲ್ಲ ಬಿರಿಯಾನಿ ಮಸಾಲ ಕೂಡ ತೊಗೊಳ್ಬೋದು, ಯಾವುದಾದ್ರೂ ಒಂದು ತೊಗೊಳ್ಬೋದು. ಹಾಗೆ ಇವಾಗ ಸಾಸಿವೆ ಹಾಕಿ ಫಸ್ಟಿಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೋಣ ಒಗ್ಗರಣೆಗೆ. ಇಲ್ಲಿ ಏನಾಗುತ್ತೆ ಅಂದರೆ ಪಾಲಕ್ ಸೊಪ್ಪನ್ನ ಯಾರೂ ಹಾಗೆ ತಿನ್ನೋದು ಹೇಗೆ ಅಂದರೆ ಸೊಪ್ಪು ಸಾರು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀವಿ. ಬಟ್ ಅದು ನಿಜವಾಗ್ಲೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಟ್ಲೀಸ್ಟ್ ವಾರಕ್ಕೆ 1 ಸಲನಾದರೂ ಪಾಲಕ್ ಸೊಪ್ಪನ್ನು ಸೇವಿಸೋದ್ರಿಂದ ನಮಗೆ ರಕ್ತ ವೃದ್ಧಿ ಆಗುತ್ತೆ. ಅಂದರೆ ಬ್ಲಡ್ ತುಂಬ ಇಂಪ್ರೂವ್ ಆಗುತ್ತೆ. ಹಿಮೋಗ್ಲೋಬಿನ್ ಯಾರಿಗೆ ತುಂಬ ಕಮ್ಮಿ ಇರುತ್ತಲ್ವ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಲ್ಲೂ ಕೂಡ ನಾವು ಇತ್ತೀಚೆಗೆ ಅವ್ರು ತಿನ್ನೋ ಫುಡ್ಡಿಂದ
ನೀವು ನೋಡ್ಬೋದು ಜಂಕ್ ಫುಡ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಮಕ್ಕಳು. ಹಾಗಾಗಿ ಈ ಥರದ್ದೆಲ್ಲ ತಿನ್ನೋದಿಲ್ಲ. ಬೆಳಗ್ಗೆ ಹೊತ್ತು ಬ್ರೇಕ್‌ಫಾಸ್ಟ್‌ಗೆ ಇದನ್ನು ಮಾಡಿ ಬಾಕ್ಸ್ ಕಳಿಸೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯಕರವಾದ ಒಂದು ತಿಂಡಿ ಆಗುತ್ತೆ. ನೀವು ಕೂಡ ಒಂದು ಡೇದು ಬ್ರೇಕ್‌ಫಾಸ್ಟ್ ಏನು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ನಾನಿವಾಗ ಬಟಾಣಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡೆ, ಹಾಗೆ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದೀತಾ ಇರುತ್ತಲ್ವ, ಆವಾಗ ನೆಕ್ಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಸ್ವಲ್ಪ ಹೊತ್ತು ಇದು ಕುದೀಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಲಕ್ ಸೊಪ್ಪನ್ನು ಎಲ್ಲ ಡಾಕ್ಟರ್ಸು ಕೂಡ ತೊಗೊಳ್ಬೇಕು ಅಂತ ಹೇಳ್ತಾರೆ. ಬಟ್ ಅದನ್ನು ಹೇಗೆ ತೊಗೊಳ್ಬೇಕು ಅನ್ನೋದು ಎಲ್ಲರಿಗೂ ತಲೆನೋವಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಒಂದು ಪಾಲಕ್ ರೆಸಿಪಿನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಯೂಸ್ ಆಗುತ್ತೆ ಬೆಳಗ್ಗೆ ಹೊತ್ತು ಲೇಡೀಸ್ಗೆಲ್ಲ. ಏನು ಮಾಡೋದು ಬ್ರೇಕ್‌ಫಾಸ್ಟ್‌ಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಪಾಲಕ್ ಸೊಪ್ಪು ಒಂದಿದ್ದರೆ ಸಾಕು. 2ರಿಂದ 3 ರೆಸಿಪೀಸ್ನ ನೀವು ಮಾಡ್ಬೋದು ವಾರ ಇಡೀ. ಇದು ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತಾ ಇರೋದ್ರಿಂದ ಇದೊಂದು ರೆಸಿಪಿ ಹಾಕೋಣ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಸ್ಟವ್ ಸಿಮ್ಮಲ್ಲಿ ಇಟ್ಬಿಟ್ಟು ಮೊಸರನ್ನ ಆ್ಯಡ್ ಮಾಡಬೇಕು ಯಾವಾಗಲೂ. ಯಾವುದೇ ಒಂದು ಏನು ಅಡುಗೆ ಮಾಡಬೇಕಾದ್ರೆ ಮೊಸರನ್ನ ಆ್ಯಡ್ ಮಾಡಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಮೊಸರು ಅದೇನು ಒಡೊಡ್ಕ ಥರ ಇರುತ್ತೆ, ಅಂದರೆ ನಿಮಗೆ ಗೊತ್ತು ಕೆನೆ ಕೆನೆ ಥರ ಹೇಗಿರುತ್ತೆ ಅದು ಹಾಗೆ ಉಳ್ಕೊಂಬಿಡುತ್ತೆ. ಅದು ನೀಟಾಗಿ ಬ್ಲೆಂಡ್ ಆಗೋಲ್ಲ ಮಸಾಲೆಗೆ ಅಂತ ಹೇಳಿಬಿಟ್ಟು ಇವಾಗ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹಾಕಿದ ಮೇಲೆ ಆ ಹುಳಿ ಸ್ಮೆಲ್, ತುಂಬ ಹುಳಿ ಇರುವಂಥದ್ದೇನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಟೇಸ್ಟ್ ಕೆಟ್ಟೋಗ್ಬಿಡತ್ತೆ. ಆಮೇಲೆ ಫ್ರೆಶ್ ಮೊಸರನ್ನೇ ತೊಗೊಳ್ಳಿ, ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ ಏನು ನಾನು ಮೊಸರು ಆ್ಯಡ್ ಮಾಡಿದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದು. ಇವಾಗ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಪೌಡರ್ ಆದರೂ ತೊಗೊಳ್ಳಿ, ಇಲ್ಲ ನಿಮಗೆ ಚಿಕನ್ ಮಸಾಲ ಕೂಡ ತೊಗೊಳ್ಬೋದು, ಚೆನ್ನಾಗಿರತ್ತೆ. ನೀವು ಯೂಶ್ವಲಿ ಪಲಾವ್ಗೆಲ್ಲ ಯಾವ ಥರ ಮಸಾಲಾನ ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ಅದರಲ್ಲೇನು ಇದಿಲ್ಲ. ಬಟ್ ಪಾಲಕ್ ಸೊಪ್ಪನ್ನು ನಾವು ಇದು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೀನಿ. ಚೆನ್ನಾಗಿ ಅದು ಪಾಲಕ್ ಸೊಪ್ಪು ಸ್ವಲ್ಪ ಸಪ್ಪೆ ಹೊಡೆಯೋದ್ರಿಂದ ಇದು ಸ್ವಲ್ಪ ಮಸಾಲೆ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಅದಾದ ನಂತರ ಇವಾಗ ನಾವು ಅಕ್ಕಿನ ಹಾಕೋ ಮುಂಚೆ ನೀರು ಹಾಕಬೇಕು. ನಾನಿವಾಗ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 3 ಗ್ಲಾಸು ನೀರು ಹಾಕ್ತೀನಿ. 3 ಗ್ಲಾಸ್ ನೀರು ಹಾಕಬೇಕಾದ್ರೆ ನೀವು ನೋಡ್ಕೊಳ್ಳಿ, ನೀವು ಮಸಾಲೆ ಹಾಕಿದಾಗ ಜಾಸ್ತಿ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. ಅಂದರೆ ಅದೆಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಪಾತ್ರೆಗೆ, ಅದನ್ನು ಸ್ವಲ್ಪ ನೀರು ಹಾಕಿ ಬಟ್ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ತುಂಬ ನೀರು ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗೋಗ್ಬಿಡತ್ತೆ ಅಂತ ಅಷ್ಟೇ. ಈಕ್ವಲ್ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಬೋದು. ಹಾಗೆ ನೀವು ಇದಕ್ಕೆ ಸೋಯಾ ಚಂಕ್ಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಬೇರೆ ತರಕಾರಿಗಳ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ತರಕಾರಿ ಆ್ಯಸ್ ಯೂಶ್ವಲ್ ಪಲಾವ್ ಮಾಡೇ ಮಾಡ್ತೀವಿ, ಹಾಗಾಗಿ ನಾನಿಲ್ಲಿ ಏನೂ ಯೂಸ್ ಮಾಡಿಲ್ಲ, ಬರೀ ಬಟಾಣಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಡಿಪೆಂಡು, ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಯಾವ ಥರ ತರಕಾರಿ ಬೇಕಾದರೂ. ಇಲ್ಲಿ 1 ವಿಷಲ್ ಆದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ, ಅಲ್ವಾ? ಒಂಥರ ಫುಲ್ ಗ್ರೇವಿ ಎಲ್ಲ ಮೇಲ್ಗಡೆನೇ ಇರುತ್ತೆ. ಒಂದು ಸ್ಟಿರ್ ಕೊಟ್ಟರೆ, ಅಂದರೆ ಒಂದು ಸಲ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಬಿಡೋಣ, ಎಲ್ಲನೂ ಕಲಿಸ್ಕೊಂಡ್ಬಿಟ್ರೆ ಆಯಿತು. ಇವಾಗ ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿ ಆಗಿದೆ. ನೋಡಿ, ಯಮ್ಮಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಸಾಲೆ ಎಲ್ಲ ಮೇಲೆ ಇರುತ್ತೆ, ಹಾಗಾಗಿ ನೀವು ಬೇಕಾದರೆ ಡೈರೆಕ್ಟಾಗೂ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಕೂಗಿಸ್ಕೊಳ್ಳೇಬೇಕು ಅನ್ನೋದು ಏನಿರಲ್ಲ. ಆ್ಯಸ್ ಯೂಶ್ವಲ್ ಲೇಡೀಸ್ ಹೇಗೆ ಬೆಳಗ್ಗೆ ಹೊತ್ತು ಪಲಾವ್ ಮಾಡ್ಕೊಳ್ತೀರ ನೀವು, ಇಲ್ಲ ನಾವು ಕುಕ್ಕರ್ ಇಲ್ಲ ಹಾಗೆ ಮಾಡ್ಕೊತೀವಿ ಅಂದರೂ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.